ರಾಜ್ಯದ ಜನತೆಗೆ ಈಗಾಗಲೇ ದರ ಏರಿಕೆ ಬಿಸಿ ತಟ್ಟಿರುವಂತದ್ದು. ಈಗಾಗಲೇ ಹಾಲಿನ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಮುಂಬರುವಂತಹ ದಿನಗಳಲ್ಲಿ ಹಾಲಿನ ದರ ಏರಿಕೆ ಆಗುತ್ತಾ? ಜನಸಾಮಾನ್ಯರು ಇದಕ್ಕೆ ಏನು ಹೇಳ್ತಾರೆ? ರೈತರಿಗೆ ಇದು ಲಾಭದಾಯಕನ? ಎಲ್ಲವನ್ನ ಕೂಡ ಜನಸಾಮಾನ್ಯರ ಬಳಿ ಮಾತಾಡ್ಕೊಂಡು ಬರೋಣ. ಹಾಲಿನ ದರ ಏರಿಕೆ ಬಗ್ಗೆ ಈಗಾಗಲೇ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಬನ್ನಿ, ಇಲ್ಲಿರುವಂತಹ ಸಾರ್ವಜನಿಕರನ್ನ ಮಾತಾಡ್ತೀನಿ. ಮ್ಯಾಮ್, ಈಗಾಗಲೇ ಹಾಲಿನ ದರ 5 ರೂಪಾಯಿ ಹೆಚ್ಚಳ ಆಗ್ಬೇಕಂತ ಒಂದು ಬೇಡಿಕೆ ಇಟ್ಟಿರುವಂತದ್ದು. ಇದು ನಿಮ್ಮ ಮಟ್ಟಿಗೆ ಸರಿನಾ? ಇಲ್ಲ, ಸರಿ ಇಲ್ಲ. ಯಾಕಂದ್ರೆ ಈಗ ಹಸು ಸಾಕ್ತಾರಲ್ವಾ, ಅವ್ರಿಗೆ ಅಷ್ಟು ವ್ಯಾಲ್ಯೂ ಇರಲ್ಲ. ಈಗ ಹಾಲಿನ ದರ ಏರಿಕೆ ಮಾಡ್ತಾರೆ, ಅದರಲ್ಲಿ ಏನು ಅಂದರೆ ಟೇಸ್ಟ್ ಇರಲ್ಲ, ಹಾಲಿನ ಟೇಸ್ಟ್ ಇರಲ್ಲ, ಏನೂ ಇರಲ್ಲ. ಈಗ ಅಲ್ಲಿ ಹಸು ಎಲ್ಲ ಸಾಕ್ತಾರಲ್ವಾ, ಅವ್ರಿಗೆ ಅಷ್ಟು ಹಾಲಿನ ದರ ಕೊಡ್ತಿದ್ದಾರಾ? ನಮ್ಮನೆಲ್ಲೇ ಹಸು ಇದೆ, ನಮ್ಮಪ್ಪ ದಿನ ಡೈರಿಗೆ ಹಾಲು ಹಾಕ್ತಾರೆ, ಅಲ್ಲಿಂದನೇ ಹಾಲು ವಾಪಸ್ ಕೊಡ್ತಿದ್ದಾರೆ. ಬೇಡ ಅಂತ ಒಂದು ಸಿಎಂ ಇದೇ ವಿಚಾರ ಪ್ರಸ್ತಾಪ ಮಾಡಿದ್ರು. ಅಂದ್ರೆ 5 ರೂಪಾಯಿ ಹೆಚ್ಚಳ ಮಾಡೋದು ನೇರವಾಗಿ ರೈತರಿಗೆ ಸಿಗ್ಬೇಕಂತ. ಈಗ ನೀವು ಕೂಡ ಹಸು ಇದೆ ಅಂತ ಹೇಳಿದ್ರೆ ನಿಮ್ಗೆ ಲಾಭದಾಯಕವಾಗಿದ್ಯಾ? ಇಲ್ಲ, ಲಾಭದಾಯಕ ಇಲ್ಲ. ಯಾಕಂದ್ರೆ ಡಿಗ್ರಿ ಇಲ್ಲ ಅಂತ ವಾಪಸ್ ಹಾಲು ಕಳಿಸ್ತಾರೆ. ಯಾಕೆ? ಅದೇ ಹಾಲಿನ ಡಿಗ್ರಿ ಇಲ್ಲ ಅಂತ. ಈಗ ಹಾಲು ಕರೆದ ತಕ್ಷಣ ಹೋಗಿ ಡೈರಿಗೆ ಹಾಕ್ತಾರೆ, ಅಲ್ಲಿಂದನೇ ವಾಪಸ್ ಕಳ್ತಾರೆ ಡಿಗ್ರಿ ಇಲ್ಲ ಅಂತ. ಯಾಕೆ ಡಿಗ್ರಿ ಬರಲ್ಲ ಅದು ಗೊತ್ತಿಲ್ಲ. ನಾವೇನು ಹಾಕ್ಬೇಕು ಅದು ಹಾಕ್ತೀವಿ, ಇಂಡಿ ಹಾಕ್ತೀವಿ, ಹುಲ್ಲು ಹಾಕ್ತೀವಿ. ಅಂದ್ರೆ ಹಸುಗೆ ನೀವು ಹಾಕ್ತಿರಲ್ಲ, ಅದು ಎಷ್ಟಿದೆ ರೇಟ್ ನಿಮ್ಗೆ ಗೊತ್ತಿರೋ ಪ್ರಕಾರ? ಅದು ಕಡಲೆ ಹಿಂಡಿಗೆ ಒಂದು 1900 ಇರ್ಬೋದು. 3 ಥರದ ಹಿಂಡಿ ಹಾಕ್ತಾರೆ. ಸೊ ನೀವು ಹೇಳೋದು ಹಾಲಿನ ದರ ಹೆಚ್ಚಳ ಮಾಡಬಾರ್ದಾ, ಮಾಡಬೇಕಾ? ಯಾಕಂದ್ರೆ ನಿಮ್ಗೆ ಇದು ಲಾಭದಾಯಕ ಅಲ್ವಾ ಮ್ಯಾಮ್? ಅದು ರೈತರಿಗೆ ಲಾಭದಾಯಕ ಆಗಬೇಕು. ಅವ್ರಿಗೆ ಲಾಭ ಆದರೆ ಇವರಿಗೂ ಜಾಸ್ತಿ ಮಾಡ್ಬೋದಲ್ವಾ? ಅವರಿಗೆ ಕಮ್ಮಿ ಕೊಟ್ಟರೆ ಇಲ್ಲಿ ಜಾಸ್ತಿ ಮಾಡಿ ಏನು ಪ್ರಯೋಜನ? ಅವರಿಗೆ ಲಾಭ ಇಲ್ಲ. ಹೇಳಿ ಮ್ಯಾಮ್. ಅದೇ ಮೇಡಮ್, ರೈತರಿಗೆ ಉಪಯೋಗ ಆಗೋ ಥರ ಏನಾದರೂ ಮಾಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಎಲ್ಲ ದರ ಜಾಸ್ತಿ ಮಾಡ್ಕೊಬಂದರೆ, ಈಗ ಬೆಂಗಳೂರಲ್ಲಿ ಎಂತೆಂಥ ಚಿಕ್ಕ ಪುಟ್ಟ ಕಾರ್ಮಿಕರು ಇರ್ತಾರೆ, ಅವರಿಗೆಲ್ಲ ಹಿಂಗೆ ತಿಂಗಳಿಗೆಲ್ಲ ಜಾಸ್ತಿ ಮಾಡ್ತಾಯಿದ್ರೆ ಅವರಿಗೆ ತಗೊಳ್ಳೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಮೇಡಮ್, ಡೈಲಿ ಮನೆಯಲ್ಲಿ ಟೀ ಕಾಫಿ ಮಕ್ಕಳಿಗೆ ಹಾಲು ಕೊಡ್ತೀರಾ? ಹಾಲಿನ ಗುಣಮಟ್ಟ ಹೇಗಿದೆ? ಯಾಕಂದ್ರೆ ಮೊದಲಿದ್ದಂಥ ಹಾಲು ಈಗೆಲ್ಲ ನೀರಿನಾಗಿ ತುಂಬ ಪ್ಯಾಕೆಟ್ ಇರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ನೋಡಿರೋ ಥರ ನಮ್ಮೂರ ಹಾಲಿಗೂ ಬೆಂಗಳೂರಲ್ಲಿ ಪಾಕೆಟ್ ಹಾಲಿಗೂ ತುಂಬ ವ್ಯತ್ಯಾಸ ಇದೆ. ಇವಾಗ ತಗೊಬಂದು ಕಾಯಿಸಿದ ಅರ್ಧ ಗಂಟೆಗೆ ಒಡೆದೇ ಹೋಗುತ್ತೆ. ಆ ಥರ ಗುಣಮಟ್ಟ ಇದೆ, ತುಂಬ ಕಳಪೆ ಇದೆ, ಚೆನ್ನಾಗಿಲ್ಲ. ಬರ್ತಾ ಬರ್ತಾ ಈಗ ಮೆಟ್ರೋ ಆಗಿರ್ಬೋದು, ಆಟೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಪ್ರತಿ ಏರಿಕೆ ಆಗ್ತಾ ಇರುವಂಥದ್ದು. ಸದ್ಯ ಈಗ ಹಾಲಿನ ದರ, ಒಂದು ಹೊತ್ತು ಟೀ ಇಲ್ಲದೆ ಬಹಳಷ್ಟು ಮಂದಿ ಟೀನು ಕುಡಿಯೋದೇ ಇರೋದೇ ಇಲ್ಲ. ಸೊ ಈಗ 5 ರೂಪಾಯಿ ಹೆಚ್ಚಳ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮಗೆ ಇದು ಅನಿಸುತ್ತೆ? ಇದು ತುಂಬ ತಪ್ಪು ಅನ್ನಿಸ್ತಿದೆ. ಎಲ್ಲರ ಮೇಲೆ ತುಂಬ ಜನಸಾಮಾನ್ಯರ ಮೇಲೆಲ್ಲ ತುಂಬ ಪರಿಣಾಮ ಬೀರ್ತಾ ಇದೆ ಇದು. ಹಂಗಾಗಿ ಈ ಥರ ಪದೇ ಪದೇ ಎಲ್ಲನೂ ಜಾಸ್ತಿ ಮಾಡ್ತಾ ಇರೋದು ನಮಗೆಲ್ಲ ಸರಿ ಅಂತ ಅನ್ನಿಸ್ತಿಲ್ಲ. ಈಗ ನಮಗೆ ಇನ್ಕಮ್ ಸೋರ್ಸೇ ಕಮ್ಮಿ ಇದ್ದಾಗ ನಾವು ಜಾಸ್ತಿ ಖರ್ಚು ಮಾಡೋಕ್ಕೆ ಎಲ್ಲಿಂದ ತೊಗೊಬರೋದು? ಹೌದಲ್ವಾ? ಇವಾಗ ನಮಗೆ ಎಲ್ಲೋದ್ರೂ ಸ್ಯಾಲ್ರಿ ಜಾಸ್ತಿ ಕೊಡಲ್ಲ, ಅದು ಇದು ಅಂತ ನಮಗೆ ಓಡಾಡೋಕ್ಕೆ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಿದೆ, ಸ್ಯಾಲ್ರಿ ಕಮ್ಮಿ ಬರ್ತಾ ಇದೆ. ದಿನನಿತ್ಯ ಬಳಕೆ ಮಾಡೋ ವಸ್ತುಗಳನ್ನೆಲ್ಲ ಜಾಸ್ತಿ ಮಾಡಿದ್ರೆ ನಾವು ಬರೋ ದುಡ್ಡಲ್ಲಿ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಹೇಗೆ, ನಾವು ಮೇಂಟೈನ್ ಮಾಡ್ಕೊಳ್ಳೋದು ಹೇಗೆ ಅಂತ. ನಿಮ್ಮ ಪ್ರಕಾರ ಹಾಲಿನ ದರ ಹೆಚ್ಚಳ ಬೇಡ. ಬರೀ ಹಾಲಿನ ದರ ಅಂತ ಅಲ್ಲ, ಈ ದಿನಸಿ ಪದಾರ್ಥಗಳೆಲ್ಲ ದಿನಕ್ಕೆ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಲಾಸ್ಟ್ ಮಂತ್ ಏನೋ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಆಯಿತು. ಈ ಥರ ಎಲ್ಲನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅಂದರೆ ನೀವೀಗ CMಗೆ ಏನು ಹೇಳ್ತೀರಾ? ಯಾಕಂದರೆ ಸಂಪುಟ ಸಭೆ ನಂತರ ಈ ನಿರ್ಧಾರ ಮಾಡ್ತಾರೆ, ಒಂದು ಗೃಹಿಣಿಯಾಗಿ ಏನು ಹೇಳ್ತೀರಾ? ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆದಷ್ಟು ಜನರಿಗೆಲ್ಲ, ರೈತರಿಗೆ, ಜನರಿಗಾಗಿರ್ಬೋದು, ಎಲ್ಲ ಸ್ವಲ್ಪ ಕಮ್ಮಿ ದರದಲ್ಲಿ ಸಿಗೋ ಥರ ಮಾಡಿ ಅಂತ ಕೇಳ್ಕೊತೀನಿ. ಸರ್, ಹಾಲಿನ ದರ ಏರಿಕೆ ಬಗ್ಗೆ ಪ್ರಸ್ತಾವನೆ ಇರುವಂಥದ್ದು ಏನು ಹೇಳ್ತೀರಾ? ಸರಿ ಇದೆ, ಈಗಿನ ವಾತಾವರಣಕ್ಕೆ ಸರಿ ಇದೆ. ಬಟ್ ಜಾಸ್ತಿ ಮಾಡಬಾರ್ದು. ಒಂದು 2 ರೂಪಾಯಿ ಮಾಡಿದರೆ ಪರವಾಗಿಲ್ಲ, 1 ರೂಪಾಯಿ 2 ರೂಪಾಯಿ ಮಾಡಿದರೆ ಪರವಾಗಿಲ್ಲ. 5 ರೂಪಾಯಿ ಹೆಚ್ಚಳ, 5 ರೂಪಾಯಿ ಹೆಚ್ಚಾಯಿತು. ಇದು 5 ರೂಪಾಯಿ ಹೆಚ್ಚಳ ಮಾಡಿದರೆ ರೈತರಿಗೆ ತಲುಪುತ್ತೆ ಅಂತ ಅನ್ಸುತ್ತಾ ನಿಮಗೆ? ತಲುಪಬಹುದು. ಈಗ ಎಲ್ಲ ದರ ಏರಿಕೆ ಆಗ್ತಾ ಇರುವಂಥದ್ದು, ಆಟೋ ಬಸ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಈಗಿನ ವಾತಾವರಣಕ್ಕೆ ತಕ್ಕಂತೆ ಮಾಡಿದ್ದಾರೆ. ಮತ್ತು ಮೆಟ್ರೋ ಮಾಡಿರೋದು ತಪ್ಪು. ಸರ್ಕಾರದ ನಡೆ ಬಗ್ಗೆ ಏನು ಹೇಳ್ತೀರಾ? ಒಳ್ಳೆಯದಿದೆ, ಸರ್ಕಾರ ಬಡವರ ಬಗ್ಗೆ ಒಳ್ಳೆಯದಿದೆ. ಏರಿಕೆ ಆಗ್ತಾ ಇರುವಂಥದ್ದು, ಸದ್ಯ ಹಾಲಿನ ದರ ಏರಿಕೆ ಮಾಡೋದಕ್ಕೆ ಪ್ರಸ್ತಾವನೆ ಇಟ್ಟಿರುವಂಥದ್ದು. ಹಾಲಿನ ದರ ಏರಿಕೆ ಆಗಬೇಕಾ ಬೇಡವಾ ಸರ್? ಅಂದರೆ ರೈತರ ಬಗ್ಗೆ ಇದು ಮಾಡಬೇಕು, ಆಗೋದು ಒಳ್ಳೇದೇನೆ. ರೈತರಿಗೆ ಇದಾಗೋದು ಒಳ್ಳೇದೇ ಮೇಡಮ್. ಅಂದ್ರೆ ನಿಮ್ಮ ಪ್ರಕಾರ ಇದು ರೈತರಿಗೆ ಒಳ್ಳೇದಾಗಬೇಕಂತ? ಯಾಕಂದ್ರೆ CM ಸಿದ್ದರಾಮಯ್ಯ ಕೂಡ ಇದೇ ಹೇಳಿದ್ದು, ನೇರವಾಗಿ ರೈತರಿಗೆ ಲಾಭದಾಯಕವಾಗಬೇಕಂತ. ಆದ್ರೆ ಇಲ್ಲೆಲ್ಲೋ ಒಂದು ಕಡೆ ದಲ್ಲಾಳಿಗಳಿಗೆ ಇದು ಲಾಭ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ? 100% ಆಗುತ್ತೆ ಮೇಡಮ್. ಅವ್ರ ರೈತರಿಗೂ ಸಿಗಲ್ಲ, ಅಲ್ಲಿ ಇವರು ಮಾಡೋವ್ರಿಗೂ ಸಿಗಲ್ಲ. ಸೆಂಟ್ರಲ್ ದಲ್ಲಾಳಿ ಇರ್ತಾರಲ್ಲ, ಅವ್ರಿಗೆ 100% ಆಗುತ್ತೆ. ಬಟ್ ರೈತರಿಗೆ ಒಳ್ಳೇದಾಗಿದ್ರೆ ಮಾಡೋದು ಒಳ್ಳೇದೇನೆ. ಕಾಫಿ ಟೀ ಕುಡಿತೀರಾ? ಕುಡಿತೀವಿ ಮೇಡಮ್. ಈಗ ಎಲ್ಲಾ ಬೆಲೆ ಏರಿಕೆ ಬಗ್ಗೆ ಏನು ಹೇಳ್ತೀರಾ?
ಅದು ರೈತರ ಬಗ್ಗೆ ಓಕೆ ಮೇಡಮ್, ಬಟ್ ಬೇರೆ ದಲ್ಲಾಳಿಗಳ ಬಗ್ಗೆ ಅದು ಮಾಡೋದು ತಪ್ಪು ಅನಿಸುತ್ತೆ. ಹೇಳಿ ಮೇಡಮ್. ಹಾಲಿನ ದರ ಏರಿಕೆ ಬಗ್ಗೆ ಏನು ಹೇಳ್ತೀರಾ? ಅದೇ ಮೇಡಮ್, ರೈತರಿಗೆ ಇದಾದರೆ ನಮ್ಮ ಕಡೆ ಇದೆ ಮೇಡಮ್, ಬೇರೆಯವ್ರಿಗೆ ಇದಾದರೆ ನಮ್ಗೆ ಇದಾಗಲ್ಲ ಮೇಡಮ್. ಏರಿಕೆ ಆಗುತ್ತೆ, ಏನು ಹೇಳ್ತೀರಾ? ಎಲ್ಲ ದರ ಏರಿಕೆ ಆಗಿದೆ. ಎಲ್ಲ ಥರ ಏರಿಕೆ ಆಗಿದೆ. ಸರ್ಕಾರದವ್ರು ತಿಂತಾರೆ ಹೊರತು ಬಡವನಿಗೆ ಯಾರಿಗೂ ಕೊಡ್ತಾ ಇಲ್ಲ. ಓಕೆ, ನೀವು ರೈತರ ಸರ್? ಹಾ? ನೀವು ರೈತರ? ರೈತ ಅಲ್ಲದೆ ಇರ್ಬೋದು, ರೈತರ ಕಷ್ಟ ಗೊತ್ತಿರುವಂಥ ವ್ಯಕ್ತಿ. ಓಕೆ, ನೀವು ಡೈಲಿ ಹಾಲು ಪರ್ಚೇಸ್ ಮಾಡ್ತೀರಾ? ಹಾಲು ಯೂಸ್ ಮಾಡ್ತೀವಿ, ಬಟ್ ಹಾಲು ಮಾರಲ್ಲ. ಓಕೆ, ಈಗ ಹಾಲಿನ ಕ್ವಾಲಿಟಿ ಕೂಡ ಕಡಿಮೆ ಆಗಿರುವಂತದ್ದು, ಬರೀ ನೀರೇ ಇರುವಂತದ್ದು. ಬಟ್ ಈಗ 5 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಅದೇ ಹೇಳ್ತಿರೋದು, ಒಂದು ಲೀಟ್ರ್ ನೀರು ಹಾಕ್ತಾರೆ, ಹೆಚ್ಚಳ ಮಾಡ್ಕೊಳ್ತಾರೆ, ಗೌರ್ಮೆಂಟ್ಗೆ ದುಡ್ಡು ಮಾಡ್ಕೊಳ್ತಾರೆ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿ ಪ್ರಯೋಜನ ಇಲ್ಲ ಮೇಡಮ್, ಪ್ಲೀಸ್. ಬಿಟ್ಬಿಟ್ರೆ ಸಾಕು. ರೈತರಿಗೆ ಲಾಭ ಆಗ್ಬೇಕಾ? ರೈತರಿಗೆ ಲಾಭ ಆಗ್ಬೇಕಾ ಇದರಿಂದ? ಹೌದು, ರೈತರಿಗೆ ಲಾಭ ಆಗಬೇಕು. ರೈತರು ಕಷ್ಟಪಟ್ಟು ಬೆಳೆಯೋನು ಅವ್ನಿಗೆ ಲಾಭ ಆಗಬೇಕು. ಎಲ್ಲ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ತಿನ್ನೋನಿಗೆ ಇವ್ನಿಗೆ ಯಾಕೆ ಲಾಭ ಆಗಬೇಕು? ದಳ್ಳಾಳಿಯವ್ರಿಗೆ ಯಾಕೆ ಲಾಭ ಆಗಬೇಕು? ರೈತನ ಥರ ಲಾಭ ಆಗಬೇಕು. ಬೆಳೆಯೋನು ಅವ್ನ ತಾನೇ, ರೈತ ತಾನೆ. ಅದು ಒಂದು ಹಸುನ ಸಾಕೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ಅವನಿಗೆ ಗೊತ್ತು. ಅರ್ಥ ಆಯ್ತಾ? ಒಂದು ಎಮ್ಮೆನ ಸಾಕಬೇಕು, ಒಂದು ಹಸುನ ಸಾಕಬೇಕು, ಅದಕ್ಕೆ ಏನು ಮೇವು ಹಾಕಬೇಕು ಅನ್ನೋದು ಆ ಕಷ್ಟ ಅವನಿಗೆ ಗೊತ್ತು. ಒಂದು ಬೆಳೆ ಬೆಳೆಯೋದಕ್ಕೆ ಅವನಿಗೆ ಗೊತ್ತು, ಯಾವ ರೀತಿ ಬೆಳಿಬೇಕು ಅಂತ ಅವನಿಗೆ ಗೊತ್ತು, ಎಷ್ಟು ಕಷ್ಟ ಇದೆ ಅಂತ ಅವನಿಗೆ ಗೊತ್ತು. ಯಾರಿಗೂ ಪುಕ್ಸಟಿ ಬರೋದಿಲ್ಲ. ರೈತನಿಗೆ ಮೊದಲು ಒಳ್ಳೆಯದಾಗಬೇಕು, ಆನಂತರ ಈ ಹಂದಿ ಯಜ್ಞಗಳು ಇರಬೇಕು ಅಷ್ಟೇ. ಸರ್, ಈಗ ಆಟೋ ದರ ಆಗಿರ್ಬೋದು, ಬಸ್ ದರ ಆಗಿರ್ಬೋದು, ಎಲ್ಲದರ ದರ ಏರಿಕೆ ಆಗ್ತಿದೆ. ಎಣ್ಣೆ ದರ ಆಗಿರ್ಬೋದು. ಅದೇ ಮೇಡಮ್ ಹೇಳ್ತಾ ಇರೋದು, ಎಲ್ಲ ಜನಗಳ ಮೇಲೆ ಬೀಳ್ತಾ ಇದೆಯಲ್ಲ, ಇನ್ನೇನು. ದರ ಏರಿಕೆ ಬಗ್ಗೆ ಪ್ರಸ್ತಾವನೆ ಇಟ್ಟಿರುವಂತದ್ದು ಏನು ಹೇಳ್ತೀರಾ? ಹಾಲಿನ ದರ ಬಂದು ರೈತರಿಗೆ ಭಾರಿ ತುಂಬ, ಈಗ ಹಿಂಡಿ ಇರ್ಬೋದು, ಅವ್ರದ್ದು ಯಾವುದೇ ದಿನಸಿ ಕಾಳು ಇರ್ಬೋದು, ಎಲ್ಲ ರೇಟ್ ಜಾಸ್ತಿ. ಹಾಲಿನ ದರ ಸ್ವಲ್ಪ ರೇಟ್ ಜಾಸ್ತಿ ಆಗಬೇಕು. ರೈತರಿಗೆ ಒಂದು ಲೀಟ್ರಿಗೆ 5 ರೂಪಾಯಿ ದರ ಜಾಸ್ತಿ ಕೊಡಲೇಬೇಕು. ನೀವು ಹಸು ಸಾಕ್ತಿದ್ದೀರಾ? ಸಾಕ್ತಿದ್ದೀವಿ, ನಮ್ಮದು ಒಂದೆರಡು ಇದೆ. ಅದರಲ್ಲಿ ಖರ್ಚು ಬಂದು ಈಗ ನಮಗೆ ಒಂದು ದಿವಸಕ್ಕೆ ಒಂದು ಆಕಳಿಗೆ ಬಂದು ಬೆಳಗ್ಗೆ 1.5 kg, ಸಂಜೆ 1.5 kg ಹಿಂಡಿ ದಿನಸಿ ಕೊಡಲೇಬೇಕು. ಹಾಲಿನ ದರ ಬಂದು 28-30 ರೂಪಾಯಿ ಈಗ ಮಾಡ್ತಾರೆ. 30-40 ರೂಪಾಯಿ ಮೇಲೆ ಆಗಲೇಬೇಕು. ಈಗ ನಿನ್ನೆ ಸಿದ್ದರಾಮಯ್ಯ ಕೂಡ ಇದೇ ಹೇಳಿದ್ರು, 5 ರೂಪಾಯಿ ಹೆಚ್ಚಳ ಮಾಡೋದು ದೊಡ್ಡದಲ್ಲ, ಇದು ರೈತರಿಗೆ ಲಾಭದಾಯಕ ಆಗ್ಬೇಕಂತ. ಅಂದ್ರೆ ಈ ಹಿಂದೆ ಕೂಡ 2-3 ರೂಪಾಯಿ ಹೆಚ್ಚಳ ಮಾಡಿದ್ರು. ಇದು ನಿಮ್ಗೆ ಲಾಭದಾಯಕವಾಗಿದ್ಯಾ? ಅದು ಏನು ಸ್ವಲ್ಪ ತೃಪ್ತಿ ಪಡ್ಕೊಳ್ಳೋ ಮಟ್ಟಿಗೆ ಅಷ್ಟೇ, ಅದೇನು ದೊಡ್ಡ ನಮಗೇನು ಲಾಭ ಇಲ್ಲ ಅದರಲ್ಲಿ. ಇನ್ನೂ ಒಂದು 5 ರೂಪಾಯಿ 10 ರೂಪಾಯಿ 5 ರೂಪಾಯಿ ಮೇಲಾರು ಹೆಚ್ಚಳ ಆಗಬೇಕು ಲೀಟ್ರಿಗೆ. ಮತ್ತೆ ಸರ್, ಕೆಲವೊಂದು ಜನರ ಆರೋಪ ಇರೋದು ಹಾಲು ತುಂಬಾ ನೀರಿದೆ ಅಂತ. ಸೊ ನೀವು ಡಿಪೋಗೆ ಕೊಡುವಾಗ ನೀವೇ ನೀರು ಹಾಕಿ ಕೊಡ್ತೀರಾ ಅಥವಾ ಅದಾದ್ಮೇಲೆ ಏನಾದರೂ ಪ್ರೊಸೆಸ್? ದೀಪದಲ್ಲಿ ತಗೊಳ್ಳುವಾಗ ಪಾಯಿಂಟ್ ಮಾಡ್ತಾರೆ. ಪಾಯಿಂಟಲ್ಲಿ ನೀರಿದ್ರೆ ಕಡಿಮೆ ಇದ್ದರೆ ತೆಗಿತಾರೆ, ಚೆನ್ನಾಗಿ ಮಾಡ್ಕೊಂಡು ಬಂದರೆ ತೊಗೊಳ್ತಾರೆ. ಅವ್ರದ್ದು ಪೊಸಿಷನ್ ಇರೋದು ಹಂಗೇ. ಪಾಯಿಂಟ್ ಬಂದು 25-26 ಮೇಲೆ ಬಂದರೆ ತೊಗೊಳ್ತಾರೆ, ಅದು ಕಡಿಮೆ ಇದ್ದರೆ ಬೇಡ ಅಂತಾರೆ. ಕೆಲವರು ಹಾಕ್ಸ್ಕೊಳ್ತಾರೆ, ಅದು ರೇಟ್ ಕಡಿಮೆ ಕೊಡ್ತಾರೆ. ಈ 2 ಥರ ಇದೆ, ಅದರಲ್ಲಿ 2-3 ಥರ ಇದೆ. ಸರ್, ಮೇವು ತಗೋತೀರಲ್ಲ, ಮೇವಿಗೆ ಎಷ್ಟಿದೆ, ಏನೆಲ್ಲ ಹಾಕ್ತೀರಾ ಹಸುಗೆ? ಮೇವಿಗೆ ಹತ್ತಿಕಾಳು ಹಿಂಡಿ 1600-700 ಇದೆ, 2000 ಆಗ್ತದೆ. ಒಂದು ಟೈಮ್ ಜಂಪ್ ಆಗ್ತದೆ. ಮತ್ತು ಹತ್ತಿಕಾಳು ಅಷ್ಟೇ, ಎಲ್ಲ ಹಿಂಡಿನೂ ಅಷ್ಟೇ 1300-400 ರೂಪಾಯಿ ಇದೆ. ಆ ಥರ ಇದೆ ರೇಟು. ಅದು ಕಡಿಮೆ ಆಗಲ್ಲ, ರೇಟು ಜಾಸ್ತಿನೇ ಆಗೋದು ಬಿಟ್ಟರೆ ಕಡಿಮೆ ಇಲ್ಲ. ಮತ್ತು ಗೋಧಿ ಬೂಸ ಅದು ಅಷ್ಟೇ 1400-1500 ತನಕ ಇದೆ. ಈ ಥರ ಎಲ್ಲ ಜಾಸ್ತಿ ಇದೆ. ಮೇವು ಬೇಕು, ಹುಲ್ಲು ಹಸುಗೆ ತರಿಸ್ಬೇಕು, ಇಲ್ಲ ಮನೆಯಲ್ಲಿ ಬೆಳೆದು ಕೊಯ್ದು ಹಾಕಬೇಕು, ಹುಲ್ಲು ತಗೊಳ್ಬೇಕು. ಆಗಲೇಬೇಕು. 5 ರೂಪಾಯಿ ಮಿನಿಮಮ್ ಆಗಲೇಬೇಕು. ಡೈಲಿ ಟೀ ಕುಡಿತೀವಿ. ಹಾಲಿನ ದರ ಹೆಚ್ಚು ಮಾಡ್ಬೇಕಂತ ಇದ್ದಾರೆ ಅವರು. ಬಟ್ ಎಲ್ಲ ರೇಟು ಜಾಸ್ತಿನೇ ಆಗಿದೆ. ಇದು ಒಂದೇ ರೇಟ್ ಅಂತಲ್ಲ, ಹಾಲಿನ ದರ ಒಂದೇ ಅಲ್ಲ. ಬಟ್ ಕೆಲವೊಂದು ನೋಡಿದರೆ ಸರ್ಕಾರ ಮಾಡೋದು ತಪ್ಪು. ಬಟ್ ಇದೆಲ್ಲ ಫ್ರೀ ಎಲ್ಲ ಬಿಟ್ಟಿದಾರಲ್ಲ, ಅದರಿಂದ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಮಾಡ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ. ಎಲ್ಲ ಸರ್ಕಾರ ಬಂದರು 5 ಗ್ಯಾರಂಟಿ ಏನಿದೆ ಅದನ್ನ ಸರಿದೂಗಿಸೋಸ್ಕರ ಹೆಚ್ಚಳ ಮಾಡ್ತಿದ್ದಾರೆ ಅನ್ಸ್ತಿದ್ಯಾ? ಅದು ಅನ್ಸುತ್ತೆ, ಅದು ಆ ಟೈಪ್ ಆದ್ರೆ ಅನ್ಸುತ್ತೆ. ಅದು ಬಿಡಿ, 5 ರೂಪಾಯಿ ಹೆಚ್ಚಳ ಆಗ್ಬೇಕಂತ ಪ್ರಸ್ತಾವನೆ ಇರುವಂತದ್ದು. ಇದು ರೈತರಿಗೆ ಲಾಭ ಇದೆ, ಇದ್ದಂಥವ್ರಿಗೆ ಪಾಪ ಇಲ್ದವ್ರಿಗೆ ಕಷ್ಟ ಇದು. ಇವತ್ತೆಲ್ಲ ರೆಂಟ್ ಕಟ್ಕೊಂಡು ಜೀವನ ಮಾಡೋದು ಬೆಂಗಳೂರಲ್ಲಿ ಭಾಳ ಕಷ್ಟ ಇದೆ. ನೋಡಿ ಇದು ಮಾಡಬೇಕು. ನೀವೇನು ಹೇಳ್ತೀರಾ, ಹೆಚ್ಚಳ ಮಾಡಬೇಕಾ ಮಾಡಬಾರ್ದಾ? ಎಲ್ಲ ಗೌರ್ಮೆಂಟ್ ಬಂದರೂ ಮಾಡೇ ಮಾಡ್ತಾರೆ. ಈಗ ಪರಿಸ್ಥಿತಿ ನೋಡಿದಾಗ ಮಾಡಲೇಬೇಕು ಜಾಸ್ತಿ. ಫ್ರೀ ಎಲ್ಲ ಬಿಟ್ಟಿದ್ದಾರೆ ಬಸ್ಸು, ಏನು ಮಾಡೋಕ್ಕಾಗಲ್ಲ.
ಹಾಲಿನ ದರ ಏರಿಕೆ ಮಾಡಿದರೆ ಒಂದು ರೀತಿ ರೈತರು ಹಸುಗಳು ಸಾಕ್ತಾರೆ, ಬೆಳೆ ಕಡಿಮೆ ಇದೆ, ಕಷ್ಟದ ಜೀವನದಾಗೆ ಹಸುಗಳು ಸಾಕ್ತಾರೆ. ಅವ್ರಿಗೆ ಒಳ್ಳೆ ರೇಟ್ ಸಿಕ್ಕರೆ ಅವರಿಗೆ ಅನುಕೂಲ ಆಗುತ್ತೆ. ಇವತ್ತಿನ ದಿವಸ ರೈತರು ವ್ಯವಸಾಯ ಮಾಡೋರು ಹಸುಗಳು ಸಾಕೋದು ಇಲ್ಲ, ಎಲ್ಲ ಶೋಕಿ ಜೀವನ, ಭಾಳ ಈಸಿಯಾಗಿ ಜೀವನ ಮಾಡಬೇಕು ಅನ್ನೋರು ಇದ್ದಾರೆ. ಕಷ್ಟಪಟ್ಟು ಎಲ್ಲ ಮಾಡಬೇಕು ಅನ್ನೋಂಥವ್ರು ಕಡಿಮೆ. ಅಂಥವ್ರಲ್ಲಿ ಇವಾಗ ರೈತರುಗಳು ಕಷ್ಟಪಟ್ಟು ಹಸುಗಳು ಸಾಕ್ತಾರೆ, ಅದನ್ನೆಲ್ಲ ಸಗಣಿ ಬಾಚೋದು, ಗಂಜಲು ಬಡಿಯೋದು ಅದಂತಂದರೆ ಯಾರಿಗೂ ಬೇಕಾಗಿಲ್ಲ. ಹಾಲು ಮೊಸದ್ರೆ ಬೇಕು. ಇಂಥ ದಿವಸ ಕಷ್ಟಪಟ್ಟು ಅವ್ರು ಸಾಕ್ತಾರಲ್ಲ, ಹಾಲಿನ ರೇಟ್ ಜಾಸ್ತಿ ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ. ಅಂದರೆ ಅದು ರೈತರಿಗೆ ತಲುಪಬೇಕು. ಜಾಸ್ತಿ ಮಾಡಿ ಯಾರೋ ಮಧ್ಯವರ್ತಿಗಳಿಗೆ ಯಾರಿಗೂ ಇದ್ದಾರೆ, ಅದು ಕಷ್ಟನೇ. ರೈತರು ರೇಟ್ ಜಾಸ್ತಿ ಆಗಿದ್ದು ಮಧ್ಯವರ್ತಿಗಳಿಗಿಂತ ರೈತರಿಗೆ ತಲುಪಬೇಕು. ಆದರೆ ಜಾಸ್ತಿ ಆದರೆ ಇವರಿಗೆ ಹಳ್ಳಿಯ ಪೇಟೆಯವರಿಗೆ ದುಬಾರಿ ಆಗಿರೋದು ಬರೇ ಆಯಿತು ಹಂಗೆ ಅಂತಾರೆ. ಆದರೆ ಸಾಕೋದು ಕಷ್ಟ ಇರುತ್ತೆ ಇವತ್ತಿನ ದಿವಸ. ಇವ್ರಿಗೆ ಬರೇ ಅನಿಸುತ್ತೆ, ಆದರೆ ಅಲ್ಲಿಯವ್ರಿಗೆ ಅದು ಅಂತ ಏನಲ್ಲ, ಜಾಸ್ತಿ ಮಾಡೋದು ಒಳ್ಳೆಯದೇ. ಇದು ಜನಸಾಮಾನ್ಯರಿಗೆ ಹೊರೆ ಅನಿಸುತ್ತಾ? ಈಗ ಯಾರು ಕಷ್ಟಪಡ್ತಾರೆ ಅವರಿಗೆ ಫಲ ಸಿಗಬೇಕಲ್ಲ. ಇವರಿಗೆ ಕಡಿಮೆ ಮಾಡೋಕ್ಕೋರೆ ದುಡಿಯೋರಿಗೆ, ಅವ್ರಿಗೆ ಅವ್ರ ಜೀವನ ಸಾಕಿರ್ತಾರಲ್ಲ, ಅವ್ರಿಗೆ ಜೀವನನೇ ಕಷ್ಟ ಆಗಿರುತ್ತಲ್ಲ, ಅದೇ ಅವ್ರ ಜೀವನ ಆಗಿರುತ್ತೆ. ಏನೋ ಅಷ್ಟಿಷ್ಟು ಏನಾರು ಜಾಸ್ತಿ ಆದರೆ ಅವ್ರಿಗೆ ತಲುಪಬೇಕು. ಜಾಸ್ತಿ ಮಾಡಿದ್ದು ಸಾಕಿರ್ತಾರಲ್ಲ ಅವ್ರಿಗೆ ತಲುಪಬೇಕು. ತಲುಪಿದರೆ ಮಾಡಿದ್ದು ಒಂದು ಸಾರ್ಥಕವಾಗುತ್ತೆ, ಹೊರೆ ಆಗುತ್ತೆ. ಆದರೆ ಅದು ಬೆಳೆದವರಿಗೆ ಸಾಕಿದವರಿಗೆ ಅನುಕೂಲ ಆಗುತ್ತೆ. ಜಾಸ್ತಿ ಆಗಿದೆ, ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಸ್ಯಾಲ್ರಿ ಮಾತ್ರ ಕಡಿಮೆ ಇದೆ, ಹಾಲಿನ ರೇಟ್ ಮಾತ್ರ ಜಾಸ್ತಿ ಆಗಿದೆ. ತುಂಬ ಪ್ರಾಬ್ಲಮ್ ಆಗ್ತಿದೆ ಮೇಡಮ್ ಎಲ್ಲರಿಗೂ. 5 ರೂಪಾಯಿ ಹೆಚ್ಚಿನ ಆದರೆ ಎಷ್ಟು ಹೊರೆ ಆಗುತ್ತೆ? ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಇದು ರೈತರಿಗೆ ಲಾಭದಾಯಕ ಅನಿಸುತ್ತಾ? ಇಲ್ಲ ಮೇಡಮ್, ರೈತರಿಗೆ ಏನೂ ಸಿಗ್ತಿಲ್ಲ, ಬಟ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಹೊಡೆತ ಬೀಳ್ತಿದೆ ಮೇಡಮ್. ಡೈಲಿ ಈಗ ಕಾಫಿ ಟೀ ಮಾಡ್ತೀರಾ, ಎಷ್ಟು ಪ್ಯಾಕೆಟ್ ತಗೋತೀರಾ? ನಮ್ಮ ಮನೆಗೆ 1 ಲೀಟ್ರ್ ಹಾಲು ಬೇಕು ಮೇಡಮ್. ಹಾಲಿನ ದರ ಏರೋದಕ್ಕೆ ಪ್ರಸ್ತಾವನೆ ಏನು? ಹಾಲು ರೈತರೇ ಉತ್ಪನ್ನ ಮಾಡೋದು, ಅದಕ್ಕೆ ಹಾಲಿನ ದರ ಏರಬೇಕೇ ಆಗ್ತದೆ ರೈತರ ಸಲುವಾಗಿ. ಅದಕ್ಕೆ ರೈತರ ಬೇಡಿಕೆ ಇದೆ ಹಾಲಿನ ದರ ಏರಿಸುವ ಸಲುವಾಗಿ. ಅದಕ್ಕೆ ಹಾಲಿನ ದರ ಏರಿದರೆ ರೈತರಿಗೆ ಒಳ್ಳೆಯದಿದೆ ಅಂತ ನಾವು ಹೇಳ್ತೇವೆ. ನಿಮಗೆ ಜನಸಾಮಾನ್ಯರಿಗೆ ಕಷ್ಟ ಇದೆ. ಯಾರು ಹಾಲು ಉತ್ಪಾದನೆ ಮಾಡ್ತಾರ ಅವ್ರು ಹೇಗೆ ಮಾಡಬೇಕು ಇದು ನಿಮ್ಗೆ ಗೊತ್ತಾಗಬೇಕಲ್ಲ. ಜನಸಾಮಾನ್ಯರಿಗೆ ಅದು ಗೌರ್ಮೆಂಟ್ ಅದಕ್ಕೆ ಅಮೌಂಟ್ ಇದು ಮಾಡ್ಬೇಕು, ಅದಕ್ಕೆ ಮ್ಯಾಚಿಂಗ್ ಅಮೌಂಟ್ ಕೊಡ್ಬೇಕು. ಅದಕ್ಕೆ ಯಾರು ಏನು ಮಾಡಬೇಕು? ಈ ಒಕ್ಕಲಿಗವ್ರು ಹ್ಯಾಂಗೆ ಮಾಡಬೇಕು? ರೈತರು ಏನು ಮಾಡಬೇಕು ಹೇಳ್ರಿ? ಈಗ ಡೈರಿದವ್ರಿಗೆ ಏನು ಮಾಡಬೇಕು? ಎಮ್ಮೆ ಸಾಕಾಣಿಕೆ, ದನ ಸಾಕಾಣಿಕೆ ಮಾಡೋರು ಅವರಿಗೆ ಏನೂ ಸಿಗೋದಿಲ್ಲ. ಮನುಷ್ಯರು ಭಾಳ ಕಾಸ್ಟ್ಲಿ ಆಗ್ಯಾವ. ಅದಕ್ಕೆ ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಅದಕ್ಕೆ ದರ ಏರಿಕೆ ಇದ್ದರೆ ಅವ್ರಿಗೆ ಇದು ಆಗ್ತದೆ, ಇಲ್ಲದೆ ಆಗೋದಿಲ್ಲ. ಅದಕ್ಕೆ ದರ ಏರಿಬೇಕೇ ಆಗ್ತದೆ ಹಾಲಿನ ದರ. ಇದು ಖಚಿತ ಇದೆ. ಇದು ರೈತರ ಬೇಡಿಕೆ ಇದೆ. ರೈತರು ಪ್ರತಿಯೊಂದು ವಿಷಯದಲ್ಲಿ ರೈತರಿಗೆ ಅಲ್ಲೇ ಇಟ್ಟು ಇದು ಜನರೆಲ್ಲರ ನಂತರ ಏರಿಕೆ ಆಗ್ತದೆ. ಬೆಳೆ ಏರಿಕೆ ಆಗ್ತದೆ, ಜೋಳ ಏರಿಕೆ ಆಗ್ತದೆ, ತೊಗರಿ ಏರಿಕೆ ಆಗ್ತಾವ, ಅದು ಏರಿಕೆ ಸ್ಟ್ರೈಕ್ ಮಾಡೋದು ಅದಕ್ಕಾಗಲ್ಲ. ಅದಕ್ಕೆ ಗೌರ್ಮೆಂಟ್ ಜವಾಬ್ದಾರ, ಸರ್ಕಾರ ಜವಾಬ್ದಾರ. ಅದಕ್ಕೆ ಹೆಚ್ಚಳ ಆಗಬೇಕೇ ಆಗ್ತದೆ, ಹೆಚ್ಚಳ ಆಗಬೇಕೇ ಆಗ್ತದೆ ಖಚಿತವಾಗಿ. ಸಾಧ್ಯವಿಲ್ಲ. ಕಡಿಮೆ ಆದರೆ ಯಾರು ಈ ಹಾಲು ಎಲ್ಲಿಂದ ಬರ್ತದೆ ಹೇಳ್ರಿ? ಕಡಿಮೆ ಆಯಿತು, ಹಾಲು ಎಲ್ಲಿಂದ ಬರ್ತದೆ? ಉತ್ಪಾದನೆ ಯಾರು ಮಾಡಬೇಕು ಹೇಳ್ರಿ? ಯಾರು ಮಾಡಬೇಕು ಉತ್ಪಾದನೆ? ಯಾರು ಎಲ್ಲಿಂದ ಬರ್ತದೆ? ಹೆಚ್ಚಳ ಆದರೆ ಅವ್ರಿಗೆ ಪರವಡಿಸಿದ್ರೆ ಪರವಡಿಸೋದಿಲ್ಲ. ನಾನು ತಾತಿರಾವ್ ಪಾಟೀಲ್, ಬಸವ ಕಲ್ಯಾಣ. ಏರಿಕೆ ಆಗಬಾರ್ದು. ಎಲ್ಲ ರೈತರಿಗಂತೂ ಉಪಯೋಗ ಆಗೋದಿಲ್ಲ. ಇದು ಹಾಲಿನ ದರ ಏರಿಕೆ ಆಗೋದ್ರಿಂದ ರೈತರಿಗೆ ಯಾರಿಗೂ ಉಪಯೋಗ ಆಗೋದಿಲ್ಲ. ಮೊದಲು ಫ್ರೀ ಬಂದ್ ಮಾಡ್ರಿ, ಆಮೇಲೆ ಎಲ್ಲ ದರಗಳು ತಂತಾನೇ ಇಳಿದಾಗ್ತವೆ, ರೈತರಿಗೂ ಅನುಕೂಲ ಆಗ್ತದೆ. ಮೊದಲು ರೈತರ ಮಕ್ಕಳೇ ನಾವು ಮೊದಲು ಫ್ರೀ ಬಂದ್ ಮಾಡ್ರಿ. ಆರೋಗ್ಯ ಒಂದು ಫ್ರೀ ಕೊಡ್ರಿ. ಪೂರಾ ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೂ ಫ್ರೀ ಇರಬೇಕು. ಶಿಕ್ಷಣನು ಯಾವುದೇ ಶಿಕ್ಷಣ ಸಂಸ್ಥೆಗೆ ಹೋದ್ರೂ ಫ್ರೀ ಕೊಡ್ರಿ. ಇವೆಲ್ಲ ಫ್ರೀ ಬಂದ್ ಮಾಡಿ ಆರೋಗ್ಯ ಮತ್ತು ಶಿಕ್ಷಣ ಎರಡೇ ಫ್ರೀ ಕೊಡಿ. ಉಳಿಕಿದ್ದು ಯಾವುದು ಬೇಡ ಜನರಿಗೆ. ಅದರಿಂದ ಎಷ್ಟೋ ರೊಕ್ಕ ಉಳಿತೈತೆ, ಹೌದಾ ಇಲ್ಲೋ? ಅದ್ರ ಸಲ ಇವೆಲ್ಲ ಏನು ಗೋರ್ಮೆಂಟ್ ಮಾಡಕತ್ತಿದೆ, ಅವು ಏನು ಸವಲತ್ತುಗಳು ಯಾರಿಗೂ ಮುಟ್ಟೋದಿಲ್ಲ. ಏನೋ ಆರೋಗ್ಯ ಭಾಗ್ಯ ಮಾಡ್ತದೆ, ಎಲ್ಲ ಭಾಗ್ಯ ಮಾಡ್ತಾರೆ, ಅವು ಏನೂ ಮುಟ್ಟಲ್ಲ. ಅವೆಲ್ಲ ಭಾಗ್ಯ ಇಲ್ಲೇ ಬೆಂಗಳೂರದಾಗ ಇರ್ತಾವೆ, ತಳಮಟ್ಟದಲ್ಲಿ ಮುಟ್ಟೋದಿಲ್ಲ. ಯಾಕಂದರೆ ಈಗ ದವಾಖಾನೆಗೆ ಹೋದರೆ ಮೆಡಿಸಿನ್ಸ್ ಇದು ಇಲ್ಲ, ಸಬ್ಸ್ಟೆನ್ಸ್ ಇಲ್ಲ ಮೆಡಿಸಿನ್. ಆರೋಗ್ಯ ಇಲಾಖೆಯಲ್ಲಿ ಎಲ್ಲ ಪ್ರಾಬ್ಲಮ್ಗಳು ಜಗ್ಗಿವೆ. ಆದರೆ ಜನರಿಗೆ ಏನೂ ಯಾವುದೂ ಮುಟ್ಟೋದಿಲ್ಲ. ಮೊದಲು ಏನಾಗಬೇಕಂತಂದರೆ ಎಲ್ಲ ಫ್ರೀ ಕೊಡೋದು, ಫ್ರೀ ಬಂದ್ ಮಾಡಿ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಗೆ ಎರಡು ಫ್ರೀ ಕೊಟ್ಟು ನೋಡ್ರಿ. ಅವಾಗ ದೇಶ ಯಾವುದು ಏನಾಗ್ತದೆ ಅನ್ನೋದು ನೋಡಕತ್ರಿ. ಯಾವುದೂ ದರ ಏರಿಕೆ ಮಾಡಬಾರ್ದು.
ಇವು ಎರಡೇ ಫ್ರೀ ಕೊಟ್ಟು ಉಳಿಕಿದ್ದು ಎಲ್ಲ ಕರೆಕ್ಟ್ ಇಟ್ಬಿಡ್ರಿ ತಾನೇ ನಡೀತದೆ. ಅದೆಲ್ಲ ಜಾಸ್ತಿ ನೋಡಿ ನಮ್ಮಂತ ಬಡವರು ಎಲ್ಲಿ ಹೋಗ್ಬೇಕು ಹೇಳಿ ಆಯಿತಾ. ಈಗ 20 ರೂಪಾಯಿ ಚಾರ್ಜ್ ಇರೋದಕ್ಕೆ 30 ರೂಪಾಯಿ ಮಾಡಿದ್ದಾರೆ. ಆ ಹೆಂಗ್ಸರು ಫ್ರೀ ಕೊಟ್ಬಿಟ್ಟು ನಮ್ಮಂಥವ್ರು ಎಲ್ಲಿ ಹೋಗ್ಬೇಕು? ಹೆಂಗ್ಸರು ಚಾರ್ಜ್ ಎಲ್ಲ ನಮ್ಮ ತಲೆ ಮೇಲೆ ಹಾಕಿದ್ದಾರೆ ಆಯಿತಾ. ನಮ್ಮೂರಿಗೆ 60 ರೂಪಾಯಿ ಚಾರ್ಜ್ ಇತ್ತು, ಈಗ 91 ರೂಪಾಯಿ ಚಾರ್ಜ್ ಆಗಿದೆ. ಅದು ಯಾರು ಕೊಡ್ತಾರೆ? ಹೆಂಗ್ಸ್ರಿಗೆ ಮಾತ್ರ ಫ್ರೀ ಅಂತಾರೆ. ಹೆಂಗ್ಸ್ರಿಗೆ ನಾವೇ ಕಟ್ತಾ ಇದೀವಲ್ಲ, ಅವ್ರನ್ನೇನು ಫ್ರೀ ಕೊಟ್ಟ? ಇಲ್ಲಿ ಕಿತ್ತು ಅಲ್ಲಿ ಕೊಟ್ಟ ಅಷ್ಟೇ. ಇರೋ ಬರೋದೆಲ್ಲ ಜಾಸ್ತಿ ಮಾಡಿ ನಮ್ಮಂಥವ್ರು ಎಲ್ಲಿ ಹೋಗ್ಬೇಕು ಹೇಳಿ ಆಯಿತಾ. ಸೊ ಹಾಲಿ ದರ ಜಾಸ್ತಿ ಮಾಡಿ ರೈತರಿಗೆ 1 ರೂಪಾಯಿ ಕೊಡ್ತಾರೆ, 4 ರೂಪಾಯಿ ಇವ್ನು ಜೋಬ್ಗೆ ಹಾಕತ್ತಾನೆ, ಅದೆಲ್ಲ ಹೋಯ್ತದೆ ಕರೆಕ್ಟಾ? 1 ರೂಪಾಯಿ ರೈತರು ಕೊಟ್ಟು 4 ರೂಪಾಯಿ ಜೋಬ್ಗೆ ಹಾಕೋದು, 4 ರೂಪಾಯಿ ಅದು ಇರೋದೆಲ್ಲ ಇದು ಮಾಡ್ತಾರೆ. ಎಲ್ಲಿ ಫ್ರೀ ಕೊಟ್ಟ ಅವನು? ಏನು ಸರ್ಕಾರ ಏನು ಕತೆಯೋ ಇದೊಂದು ಸರ್ಕಾರ ಇಟ್ಕೊಂಡು ನಮ್ಮ ತಲೆ ಮೇಲೆ ಕಲ್ ಚಪ್ಪಿ ಹೇಳ್ದ ಅವನು. ಪ್ರಮುಖವಾಗಿ ಈಗ ಹಾಲಿನ ದರದ ಬಗ್ಗೆ ಏನು ಹೇಳ್ತೀರಾ? ಈಗ ಗೌರ್ಮೆಂಟೇ ಸರಿ ಇಲ್ಲ, ಎಲ್ಲ ರೇಟೆಲ್ಲ ಜಾಸ್ತಿ ಮಾಡ್ತಾ ಇದೆ. ಬಡವ್ರ ಬದುಕೋಕ್ಕಾಗೋದಿಲ್ಲ. ಫ್ರೀ ಕೊಡ್ತೀವಿ ಅಂದ್ಬಿಟ್ಟು ಎಲ್ಲ ತಲೆ ಮೇಲೆ ಹಾಕ್ತಾರೆ, ಮನುಷ್ಯರ ತಲೆ ಮೇಲೆ ಎಲ್ಲ ಜನ ಮೇಲೆ ತಲೆ ಮೇಲೆ ಹಾಕ್ತವ್ರೆ. ಹಾಲಿನ ದರ ಏರಿಕೆ ಆಗ್ಬೇಕಾ ಆಗ್ಬಾರ್ದಾ? ಬೇಡ, ಆಗ್ಬಾರ್ದು. ಈಗಲೇ ಜನಗಳಿಗೆ ತುಂಬ ತೊಂದರೆ ಆಯ್ತಾ ಇದೆ. ಎಲ್ಲಿಂದ ಕೊಡ್ತಾರೆ? 25 ರೂಪಾಯಿ 30 ರೂಪಾಯಿ ಹೋಟ್ಲಲ್ಲಿ ಮಾಡ್ತಾ ಇದ್ದಾರೆ. ಕೂಲಿ ಕಾರ್ಮಿಕರು ಹೆಂಗೆ ಮಾಡೋಕ್ಕಾಗುತ್ತೆ? ಇರೋದನ್ನ ರೇಟ್ ಕಮ್ಮಿ ಮಾಡ್ಬೇಕು, ಇನ್ನು ಜಾಸ್ತಿ ಅಂತೂ ಮಾಡೋಕ್ಕೆ ಹೋಗ್ಬಾರ್ದು. ಸಿದ್ದರಾಮಯ್ಯಗೂ ಹೇಳೋದು ಅಷ್ಟೇ, DK ಶಿವಕುಮಾರ್ ಅವ್ರಿಗೂ ಹೇಳೋದು ಅಷ್ಟೇ, ಇರೋ ರೇಟ್ನ ಕಮ್ಮಿ ಮಾಡಿ. ನೀವು ಫ್ರೀ ಕೊಡಿ ಅಂತ ಯಾರು ಹೇಳಿಲ್ಲ. ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನೀವು ಮಾಡ್ಕೊಂಡಿರೋದು, ಜನಗಳು ಮಾಡಿರೋದಲ್ಲ. ಇವರು ಮಾಡ್ಕೊಂಡಿರೋದ್ರಿಂದ ಜನಗಳು ತೊಳೆ ಮೇಲೆ ಹೊಡಿತಾವ್ರೆ. ಅಲ್ಲ, ರೈತರಿಗೆ ಇದು ಲಾಭದಾಯಕ ಆಗ್ಬೇಕಂತ ಸಿಎಂ ಕೂಡ ನಿನ್ನೆ ಒಂದು ಮಾತು ಹೇಳಿದ್ದಾರೆ, ಏನು ಹೇಳ್ತೀರಾ? ಏನಿಲ್ಲ, ಇರೋ ರೇಟ್ ಕಮ್ಮಿ ಮಾಡಬೇಕು. ಯಾವುದೇ ತೊಂದರೆ ಯಾವುದು ಜಾಸ್ತಿ ಮಾಡಕ್ಕೆ ಹೋಗ್ಬಾರ್ದು. ದರ ಏರಿಕೆಯಿಂದ ರೈತರಿಗೆ ಲಾಭ ಆಗುತ್ತಾ ಅನ್ಸುತ್ತಾ? ರೈತರಿಗೆ ಏನು ತೊಂದರೆ? ರೈತರಿಗೆ ಲಾಭ ಆಯ್ತದೆ, ಜನಗಳಿಗೆ ತೊಂದರೆ ಆಗುತ್ತಲ್ಲ. ನಾವು ದುಡ್ಡು ಕೊಟ್ಟು ಕುಡಿಬೇಕು, ನಮಗೆ ತೊಂದರೆ ಆಗುತ್ತಲ್ಲ. 1 to ಡಬಲ್ ರೈಟ್ ಕೊಟ್ಟು ಕುಡಿಬೇಕಾದ್ರೆ ನಮಗೆ ತೊಂದರೆ ಆಗುತ್ತೆ. ಈಗೆಲ್ಲ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ 10 ರೂಪಾಯಿ 15 ರೂಪಾಯಿ ಮಾರ್ತಾ ಇದ್ದಾರೆ, ಹೋಟ್ಲುಗಳಲ್ಲಿ 30 ರೂಪಾಯಿ ಮಾರ್ತಾ ಇದ್ದಾರೆ. ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಇರೋ ರೇಟ್ನ ಕಮ್ಮಿ ಮಾಡಬೇಕು ದಯವಿಟ್ಟು. ಸಿದ್ದರಾಮಯ್ಯವ್ರಿಗೆ ಹೇಳೋದು ಅಷ್ಟೇ, ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೂ ಹೇಳೋದು ಅಷ್ಟೇ, ಇರೋ ರೇಟ್ ಕಮ್ಮಿ ಮಾಡಬೇಕು. ಹಾಲಿನ ದರ ಅಲೆ ಜಾಸ್ತಿ ಆಗಿದೆ, ತಿರ್ಗಾ ಜಾಸ್ತಿ ಮೊನ್ನೆ ಮಾಡಿದ್ರಲ್ಲ, ತಿರ್ಗಾ ಜಾಸ್ತಿ ಮಾಡಿದ್ರೆ ಅದೇ ರಾಜಕಾರಣಿಗಳೆಲ್ಲ ತಿನ್ಬೇಕಲ್ಲ, ಅದಕ್ಕೆ ಇದು ರೈತರಿಗೆ ಲಾಭದಾಯಕ, ಯಾರಿಗೆಲ್ಲ ರಾಜಕಾರಣಿಗಳಿಗೆ ಲಾಭದಾಯಕ. ಈಗ ನೀವು ಟೀ ಅಂಗಡಿ ಇಟ್ಕೊಂಡಿದ್ದೀರಾ, ನಿಮ್ಗೆ ಇದು ನಷ್ಟನ ಲಾಭನ? ನಷ್ಟ. ಹೇಗೆ ಸರ್? ಎಲ್ಲಿ ರೈಟ್ ಜಾಸ್ತಿ ಮಾಡೋಕ್ಕಾಗಲ್ವಲ್ಲ. ನಾವು 3 ದಿವಸಕ್ಕೆ ರೈಟ್ ಜಾಸ್ತಿ ಮಾಡೋಕ್ಕಾಗ್ತದ? ಆಗಲ್ಲ. ಅದಕ್ಕೋಸ್ಕರ ಪ್ರಸ್ತಾಪನೆ ಮಾಡಿದ್ರು ಮಾಡಬಾರ್ದು. ಈಗ ಟೀ ಕಾಫಿಗೆ ಎಷ್ಟು ರೂಪಾಯಿ ಇದೆ? 10 ರೂಪಾಯಿ ಇದೆ. ಹೋಟ್ಲಲ್ಲೆಲ್ಲ ಜಾಸ್ತಿ ಮಾಡ್ತಾರೆ, 15-20. ನಾವು ಇಲ್ಲಿ 10 ರೂಪಾಯಿ ಮೇಲೆ ಮಾಡೋಕ್ಕಾಗಲ್ಲ. ನೀವೀಗ ಫುಟ್ಪಾತ್ ವ್ಯಾಪಾರ ಮಾಡ್ತಿದ್ದೀರಾ, ನೀವು ಎಷ್ಟು ಬಿಬಿಎಂಪಿಗೆಲ್ಲ ಕಟ್ಟಬೇಕಾಗುತ್ತೆ? ನಿಮ್ದು ಪೊಲೀಸರಿಗೆ ಕಟ್ಟಬೇಕು, BBMP ಕಟ್ಟಬೇಕು, ಎಲ್ಲರಿಗೂ ಕಟ್ಟಬೇಕು. ಕಟ್ಬಿಟ್ಟು ನಾವು ಬಾಡಿಗೆ ಕಟ್ಟಬೇಕು, ಎಲ್ಲ ಇದೆ. ನಿಮ್ಮ ಪ್ರಕಾರ ಇದು ಲಾಭದಾಯಕ ಅಲ್ಲ? ಲಾಭದಾಯಕ ಅಲ್ಲ. ಏರಿಕೆ ಆಗ್ಬೇಕಂತ ಈಗಾಗಲೇ DC ಅಂಗಳದಲ್ಲಿದೆ, ಮತ್ತೊಂದು ಕಡೆ ಹಾಲಿನ ದರ ಏರಿಕೆ ಆಗ್ಬೇಕಂತ ಪ್ರಸ್ತಾವನೆ ಇರುವಂತದ್ದು, ಏನ್ ಹೇಳ್ತೀರಾ? ಏನು ಹೇಳೋದೈತಿ, ಈಗ ಅವರಿಗೆ ಗೊತ್ತಿದೆ. ನಮಗೆ ಆಟೋದವ್ರಿಗೆ ಬಾಡಿಗೆ ಇಲ್ಲ, ಏನಿಲ್ಲ. ಈಗ ರಾಪಿಡೋ ಬೈಕ್ ಓಡ್ತಾ ಇದೆ, ಅದ್ರ ಬಗ್ಗೆ ಇದು ನಡೀತಾ ಇದೆ. ಅಂದರೆ ಎಲ್ಲದೂ ಬೆಲೆ ಜಾಸ್ತಿ ಆಗಿದೆ ಮೇಡಮ್. ಈಗ ಯಾವುದೂ ಕಮ್ಮಿ ಇಲ್ಲ. ನಮ್ಮಂಥವ್ರು ಬಡವರು ಬದುಕೋದು ಭಾಳ ಕಷ್ಟ ಆಗಿದೆ. ಆಟೋದಲ್ಲಿ ನೋಡಿ, ಈಗ ಬೆಳಗ್ಗೆ ಬಂದು ನಿಂತಿದ್ದೀವಿ, ಆಟೋ ಬಾಡಿಗೆ ಇಲ್ಲ. ಬರೀ ರಾಪಿಡೋದ್ರ ಬಗ್ಗೆ ಮಾತಾಡ್ತಾರೆ. ಸರ್ಕಾರ ಅದ್ರ ಬಗ್ಗೆ ಕಾನೂನು ತಗೊಳ್ತಾ ಇಲ್ಲ, ಮತ್ತು ನಮಗೆ ಯಾವುದೇ ಥರದ ಒಂದು ಅನುಕೂಲ ಇಲ್ಲ. ಈ ಥರ ಪ್ರಾಬ್ಲಮ್ ನಡೀತಾ ಇದೆ ಮೇಡಮ್. ಟೀ ಕಾಫಿ ಕುಡಿತೀರಾ ಡೈಲಿ? ಟೀ ಕಾಫಿ ಕುಡಿತೀರಾ? ಟೀ ಕಮ್ಮಿ ಮೇಡಮ್. ಈಗ ಹಾಲಿನ ದರ ಏರಿಕೆ ಆದ್ರೆ ಅದು ಜಾಸ್ತಿ ಆಗುತ್ತೆ. ಹೌದು. ಏರಿಕೆ ಆಗ್ಬೇಕಾ ಆಗ್ಬಾರ್ದಾ? ಆಗಬಾರ್ದು ಮೇಡಮ್, ಕಮ್ಮಿ ಇರಬೇಕು. ಈಗ ನಾವೆಲ್ಲ ಬದುಕಬೇಕಂದ್ರೆ ಎಲ್ಲ ರೇಟ್ ಕಡಿಮೆ ಇರಬೇಕು. ಎಲ್ಲ ರೇಟು ಜಾಸ್ತಿನೇ ಇದೆಯಲ್ಲ, ಯಾವುದು ಕಮ್ಮಿ ಇದೆ? ಎಲ್ಲ ರೇಟು ಕಮ್ಮಿ ಜಾಸ್ತಿ ಮಾಡಿದ್ದಾರೆ. ಈಗ ಇದನ್ನು ಫ್ರೀ ಅಂತ ಕೊಟ್ಟಿದ್ದಾರೆ, ಈಗ ನಮ್ಮ ತಲೆ ಮೇಲೆ ಎಲ್ಲ ಹಾಕ್ತಾ ಇದ್ದಾರೆ. ಈ ಥರ ನಡೀತಾ ಇದೆ. ಈಗ ನಮ್ಮದು ಆಟೋದು 40 ರೂಪಾಯಿ ಏನು ಬೇಕಾಗಿರಲಿಲ್ಲ. ಏನು ಮಾಡಬೇಕು ಅಂದರೆ ರಾಪಿಡೋ ಇದನ್ನು ಬೈಕ್ ರಾಪಿಡೋದು ಕ್ಯಾನ್ಸಲ್ ಮಾಡಿ ಈ ರೇಟ್ನ ಕಡಿಮೆ ಮಾಡಿದರೆ ಅದೇ ಸಾಕು ನಮಗೆ. ಈಗ ನಮಗೆ ಜಾಸ್ತಿ ಮಾಡಿದ್ಕೊಳ್ಳೆ ಎಲ್ಲರಿಗೂ ಪ್ರಾಬ್ಲಮ್ ಅಲ್ಲ. ಈಗ ನಮಗೆ 10 ರೂಪಾಯಿ ಬರುತ್ತೆ ಅಂದ್ರೆ ಎಲ್ಲರಿಗೂ ತೊಂದರೆನೇ ಇದೆ. ಈಗ ಯಾರಿಗೂ ರೇಟ್ ಜಾಸ್ತಿ ಆಗೋದು ಬೇಡ, ಕಮ್ಮಿನೇ ಮಾಡಬೇಕು ಅವರು. ಸರಿ, ಹೇಳಿ ಸರ್, ಹಾಲಿನ ದರ ಏರಿಕೆ ಬಗ್ಗೆ ಪ್ರಸ್ತಾವನೆ ಇರುವಂಥದ್ದು, ಏನು ಹೇಳ್ತೀರಾ? ಸರ್, ಹಾಲಿನ ದರದಲ್ಲಿ ರೈಟ್ ಹೆಚ್ಚಿಗೆ ಆಗಬೇಕು. ಕಾರಣ ಏನು ಅಂದರೆ, ರೈತರಿಗೆ ಒಂದು ದನ ಸಾಕಬೇಕಾದ್ರೆ ಅದಕ್ಕೆ ಹುಲ್ಲು, ತಿಂಡಿ, ಮೇವು,
ಕಸ ತೊಳೆಯೋದು, ಗುಡಿಸೋದು, ಅದು ಒಂದು ಸೇವೆ ಮಾಡ್ದಾಗ್ತದೆ, ಒಂದು ಜನ ಸೇವೆ ಮಾಡ್ದಾಗ್ತದೆ. ಅದು ತಿಂಡಿಗೆ ಅಲ್ಲಲ್ಲೇ ಖರ್ಚು ಜಾಸ್ತಿ ಆಗ್ತಾಯಿದೆ. ಇವತ್ತಿನ ಕಾಲದಲ್ಲಿ ಜಾನುವಾರು ಸಾಕಬೇಕಾದ್ರೆ ತುಂಬ ಕಷ್ಟ ಇದೆ. ಆಡು ಕುರಿಯಾಗಿಲ್ಲ, ಜಾನುವಾರು ದಾನಿಯಮ್ಮೆಗಳು ಸಾಕೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆಡು ಕುರಿ ಸಾಕಿದರೆ ನಾಯಿಗಳ ಕಾಟ, ರೋಗದ ಕಾಟ. ದನ ಸಾಕಿದರೆ ಪ್ರತಿನಿತ್ಯ ಖರ್ಚಿಗೆ ದುಡ್ಡು, ತಿಂಡಿ ಆಗಬೇಕು, ಅದು ಹುಲ್ಲು, ಮತ್ತು ಒಂದು ಜನ ಅದಕ್ಕಾಗಿ ಸ್ಪೆಷಲಾಗಿರಬೇಕು. ಅದನ್ನು ಆ ಕಡೆಯಿಂದ ಈ ಕಡೆ ಕಟ್ಟಾಕೋದು, ಈ ಕಡೆಯಿಂದ ಆ ಕಡೆ ಕಟ್ಟಾಕೋದು, ಗೋಂತಿಗೆಲ್ಲ ಚೇಂಜ್ ಮಾಡ್ತಾ ಇರೋದು, ತೊಳಿತಾ ಇರೋದು. ಮತ್ತು ಅದಕ್ಕೆ ಟೈಮ್ ಪ್ರಕಾರವಾಗಿ ನಮ್ಮಾಗೆ ಟೈಮ್ ಪ್ರಕಾರವಾಗಿ ಹುಲ್ಲು, ನೀರು, ತಿಂಡಿ ಎಲ್ಲ ನಾವು ಹೇಗೆ ಸೇವೆ ಮಾಡ್ಕೋತೀವಿ ಪದೇ ಪದೇ ಟೈಮ್ ಪ್ರಕಾರವಾಗಿ ಅನುಕೂಲವಾಗಿ ಬೆಳಿಗ್ಗೆ ಸಂಜೆ ಸಾಯಂಕಾಲ ಅಂತ ಅವಕ್ಕೂ ಅದೇ ರೀತಿ ನೋಡಿಕೊಂಡ್ರೆ ಮಾತ್ರ ಲಾಭ. ಇಲ್ಲ ಅಂದರೆ ಹಾಲಿನಲ್ಲಿ ರೈತನಿಗೆ ಏನು ಸಿಗೋದಿಲ್ಲ. ಸುಮ್ಮನೆ ಹೇಳೋದಷ್ಟೇ, ಅದು ಸಹ ಅನುಭವಿಸಿದ್ರೆ ಮಾತ್ರ ಗೊತ್ತಿರ್ತದೆ ದನದ್ದು ಕಷ್ಟ ಏನು, ರೈತರದ್ದು ವ್ಯವಸಾಯದ ಕಷ್ಟ ಏನು ಅಂತವ. ನಿಮ್ಮ ಪ್ರಕಾರ ಹಾಲಿನ ದರ ಹೆಚ್ಚಳ ಮಾಡಬೇಕಾ? ನಮ್ಮ ಪ್ರಕಾರ ಹಾಲಿನ ದರ ಹೆಚ್ಚು ಮಾಡಲೇಬೇಕು ಮೇಡಮ್ ಅವರೇ. ಅದಕ್ಕೆ 100% 15% ಮಾಡಬೇಕು. ಆದರೆ ಒಂದು ರೀತಿಯಲ್ಲಿ ಏನು ಅಂದರೆ ಮಾಡಿದರೆ ಕೆಲವರಿಗೆ ಸಂಕಷ್ಟದಲ್ಲಿ ಕಡುಬಡವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಅವ್ರಿಗೆ ಕಷ್ಟ ಆದ್ರೂ ಇವ್ರಿಗೂ ಸ್ವಲ್ಪ ಕಷ್ಟ, ಅದು ಮಾಡ್ದೆ ಹೋದರೆ ಇವ್ರಿಗೂ ಅದೇ ರೀತಿ ಸಂಕಷ್ಟ ಇರ್ತದೆ. ರೈತರಿಗೆ ಜಾನುವಾರು ಸಾಕಬೇಕಾದ್ರೆ ತುಂಬ ಕಷ್ಟ ಇದೆ. ಅವಾಗೆಲ್ಲ ನೆರಳಬೇಕು, ಎಲ್ಲ ಗೋಜಿಗೆ ಕಟ್ಟಾಕುವಂಥ ಜಾಗ ಬೇಕು, ಎಲ್ಲ ವ್ಯವಸ್ಥೆ ಮಾಡೋಕ್ಕೆ ಬಲು ಕಷ್ಟ ಆಗದೆ. ಅದಕ್ಕೋಸ್ಕರವಾಗಿ ಈಗ ಏನು ಮಾಡಿದ್ದಾರೆ, ಹಳ್ಳಿಯಲ್ಲಿ ಎಲ್ಲರೂ ಮಾರಿಬಿಟ್ಟಿದ್ದಾರೆ. ಯಾರ ಹತ್ರ ಹಿಂದೆ ನಮ್ಮೂರಲ್ಲಿ 130 ಮನೆ ಇದೆ. 130 ಮನೆಯಲ್ಲಿ ಇವತ್ತು ಬರೀ 4-5 ಜನಗಳ ಹತ್ರ ನಾಟಿ ದನ ಇಲ್ಲ. ಎಲ್ಲ ಇಲಾತ್ಯಾಸ ಹಾಲಿನಗೋಸ್ಕರವಾಗಿ. ಅದಕ್ಕೋಸ್ಕರವಾಗಿ ಹಾಲಿನ ದರ ಹೆಚ್ಚನೆ ಮಾಡಬೇಕು ಅನ್ನೋ ನನ್ನ ಅಭಿಪ್ರಾಯ ಇದೆ ಮೇಡಮ್ ಅವರೇ. 100ರಲ್ಲಿ 15% ಹಾಲಿನ ದರ ಹೆಚ್ಚು ಮಾಡಬೇಕು ಅನ್ನೋ ನನ್ನ ಭಾವನೆ ಇದೆ. ಏಕೆಂದರೆ ಸಂಕಷ್ಟ ಅಷ್ಟೇ ಇದೆ. ಈ ರೈತರು ಯಾವ ಮಳೆ ಬಿಸಿಲು ಚಳಿ ಏನೇ ಅಂದ್ರೂ ಕಷ್ಟಪಡ್ತಾನೆ ಅನುಭವಿಸ್ತಾ ಇರಬೇಕು. ಏನೋ ರೈತರದ್ದು ಒಂದು ಕರ್ಮನೋ ಏನೋ ಗೊತ್ತಿಲ್ಲ. ನಾವು ಚಿಕ್ಕ ಮಗಂದು ನೋಡ್ತಾ ಇದ್ದೀವಿ. ನಮಗೆ ತಿಳುವಳಿಕೆ ಬಂದಾಗಿಂದವೆ 50 ವರ್ಷದಿಂದ ಇಲ್ಲಿವರೆಗೆ ರೈತ 100ರಲ್ಲಿ 10 ಜನ ಮಾತ್ರ 10% ಮಾತ್ರ ಸುಮಾರು ನೆಮ್ಮದಿಯಲ್ಲಿ ಸಾಧಾರಣ ಇದ್ದಾರೆ. ಇನ್ನು 90% ಅವ್ರದ್ದೇ ಆದ ಸಣ್ಣ ಪುಟ್ಟ ಕೊರತೆಯಲ್ಲೇ ಜೀವಿಸ್ತಾ ಇದ್ದಾನೆ. ಅದರಲ್ಲಿ 100ರಲ್ಲಿ 20% ಅಂತೂ ಇನ್ನೂ ತುಂಬ ಸಂಕಷ್ಟದಲ್ಲಿದೆ. ಇವತ್ತುವರೆಗೂ ಅವರು ತಾಪತ್ರೆಯಿಂದ ಬಿಡುಗಡೆ ಆಗೋಕ್ಕೆ ಆಗಿಲ್ಲ. ರೈತರಿಗೆ ಅನುಕೂಲವಾಗುವಂತೆ ಹಾಲಿನ ದರ 5 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಎದುರು ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಇನ್ನೂ ಕೂಡ ಒಪ್ಪಿಗೆ ಸೂಚಿಸಿಲ್ಲ. ಇನ್ನೇನು ಸಚಿವ ಸಂಪುಟ ಸಭೆ ಬಳಿಕ ಹಾಲಿನ ದರ ಏರಿಕೆ ಬಗ್ಗೆ ನಿರ್ಧಾರ ಸೂಚಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಸದ್ಯ ಜನಸಾಮಾನ್ಯರು ಹೇಳೋ ಪ್ರಕಾರ ಇದು ಜನಸಾಮಾನ್ಯರಿಗೆ ಹೊರೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇದು ರೈತರಿಗೆ ಎಲ್ಲೋ ಒಂದು ಕಡೆ 5 ರೂಪಾಯಿ ಹೆಚ್ಚಳ ಆಗಲಿ ಅಥವಾ 3 ರೂಪಾಯಿ ಹೆಚ್ಚಳ ಆಗಲಿ, 2 ರೂಪಾಯಿ ಹೆಚ್ಚಳ ಆದರೂ ಕೂಡ ಇದು ಸರಿಯಾದ ರೀತಿ ತಲುಪಲ್ಲ. ಹಾಗಾಗಿ ಹಾಲಿನ ದರ ಏರಿಕೆ ಮಾಡೋದು ಬೇಡವೇ ಅಂತ 50% ಜನ ಹೇಳ್ತಾ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.